ಹಾಯ್ ಗಾಯ್ಸ್, ಇವತ್ತು ಬರ್ರಿ ಚಿಕನ್ ಗ್ರೇವಿ ಮಾಡತ್ತೀನಿ. ಹೆಂಗೆ ಮಾಡತ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ಅದಕ್ಕೆ ಫಸ್ಟ್ ಏನು ತೊಗೊಂಡಿನಂದ ಇಷ್ಟು ಕಾಯಿ ತೊಗೊಂಡೀನಿ ರೀ. ನೋಡ್ತಿರ್ಬೋದು, ಇಷ್ಟು ತೆಂಗಿನಕಾಯಿ ತುರಿದಿದ್ದು ತೊಗೊಂಡೀನಿ. ಮತ್ತು 2 ಇಂಚ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಮಸಾಲೆ ಐಟಮ್ ತೊಗೊಂಡಿನಿ. ಚಕ್ಕೆ, ಲವಂಗ ಮತ್ತು ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ 5, 1 ಮೀಡಿಯಮ್ ಸೈಜ್ ಟೊಮೊಟೊ, 1 ಹಿಡಿ ಕೊತ್ತಂಬರಿ ಮತ್ತು ಒಂದಿಷ್ಟು ಪುದೀನ ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್ ದಪ್ಪದಾಗಿ ಹೆಚ್ಚಿಕೊಂಡಿನಿ. ಮತ್ತು ಕರಿಬೇವು 2 ಕಡ್ಡಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿನಿ. ಮತ್ತು ಚಕ್ಕೆ ಲವಂಗ ಅಂದರೆ 4 ಲವಂಗ ಮತ್ತು ಚಕ್ಕೆ 2 ಮತ್ತು 5 ಮೆಣಸು ತೊಗೊಂಡೀನಿ ರೀ. ಇವಾಗ ಗ್ಯಾಸ್ ಆನ್ ಮಾಡೀನಿ, ನೋಡ್ತಿರ್ಬೋದು. ಮತ್ತು ಏಲಕ್ಕಿ 1 ತೊಗೊಂಡೀನಿ ರೀ. ಗ್ಯಾಸ್ ಆನ್ ಮಾಡಿದ ಮೇಲೆ ಇವಾಗ ನೋಡ್ಬೋದು ಬಾಣಲಿ ಇಟ್ಟೀನಿ. ಬಾಣಲಿ ಇಟ್ಟೀಗ ಅದಕ್ಕೆ ಆಯಿಲ್ ಹಾಕತ್ತೀನಿ. ಆಯಿಲ್ ಬಂದುಬಿಟ್ಟು ಒಂದು 2-3 ಟೀ ಸ್ಪೂನ್ ಆಯಿಲ್ ಹಾಕೀನಿ, ನೋಡ್ಬೋದು ನೀವು. ಸೊ ಜಾಸ್ತಿ ಹೋಗಿ ಬಂದೈತಿ, ಫ್ಲೇಮ್ ಕಮ್ಮಿ ಇಟ್ಕೊಳ್ರಿ. ಸೊ ವಿಡಿಯೋ ಶೂಟ್ ಮಾಡೋ ಟೈಮಿಗೆ ಈ ಥರ ಪ್ರಾಬ್ಲಮ್ ಆಗೇ ಆಗ್ತಾವೆ ಅಫ್ಕೋರ್ಸ್. ಸೊ ಫ್ಲೇಮ್ ಕಮ್ಮಿ ಇಟ್ಕೊಂಡು ಇದನ್ನು ಎಣ್ಣೆ ಕಾಯಿಸ್ಕೊಳ್ರಿ, ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಇವಾಗ ನೆಕ್ಸ್ಟ್ ನಾವು 2 ಮೀಡಿಯಮ್ ಸೈಜ್ ಆನಿಯನ್ನ ದಪ್ಪಾಗಿ ಹೆಚ್ಕೊಂಡಿವಲ್ಲ ಅದನ್ನು ಹಾಕ್ಬೇಕು ರೀ. ಅದನ್ನು ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿರಿ ಎಲ್ಲ ಚಲೋ ತಂಗೆ ಫ್ರೈ ಮಾಡ್ಕೊಳತ್ತೀನಿ. ಸೊ ಫ್ಲೇಮ್ ಬಂದುಬಿಟ್ಟು ಅವಾಗ ರೈಸ್ ಹೈ ಮಾಡ್ಕೊತೀರಿ. ಸೊ ಇದನ್ನು ಜಾಸ್ತಿ ಬ್ರೌನ್ ಏನು ಮಾಡೋದು ಬೇಕಾಗಿಲ್ಲ. ನಾನು ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಹೆಂಗೆ ಮಾಡ್ಬೇಕು ಇದನ್ನು ಅಂತಂದು. ಇವಾಗ ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೊತೀನಿ ನಾ ಇದನ್ನು. ಹಂಗೆ ನೋಡ್ತಾಯಿದ್ದೀರಲ್ಲ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ. ಸೊ ದಪ್ಪ ಹೆಚ್ಕೊಂಡಾಗ ಆನಿಯನ್ ಬಿಟ್ಕೊಂಡು ಹೋಗ್ತಾವೆ ರೀ. ಅಂದ ಹೆಸರು ನೋಡಿರಿ, ಈಗ ಸಪ್ರೇಟ್ ಆಗ್ಯಾವಲ್ಲ ಹಂಗೆ. ಈಗ ನೆಕ್ಸ್ಟ್ ಹಸಿಮೆಣ್ಸಿಕಾಯಿ 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರದ ತಕ್ಕಂಗೆ ಹಸಿಮೆಣ್ಸಿಕಾಯಿನ ಹಾಕ್ಕೊರಿ. ಇವಾಗ ಸ್ವಲ್ಪ ಖಾರನೂ ಅದಾವೆ. ನಾವು ಖಾರ ಜಾಸ್ತಿ ತಿಂತೀವಿ ಅಂತ ಅದು ಹಾಕ್ಕೊಂಡ್ವಿ. ನೀವು ಸ್ವಲ್ಪ ಕಮ್ಮಿನೂ ಮಾಡ್ಕೊಬೋದು, ನಿಮ್ಮ ಇಷ್ಟ ಅದು. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೊರಿ. ನೋಡಿರಿ ಈಗಾಗಲೇ ಆನಿಯನ್ ಎಲ್ಲ ಬ್ರೌನ್ ಆಗೋಕೆ ಸ್ಟಾರ್ಟ್ ಆಗ್ಯಾವು. ಸೊ ಈಗ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ಫ್ಲೇಮ್ ಜಾಸ್ತಿ ಇಟ್ಕೊಂತಂದ್ರೆ ಜಲ್ದಿ ಇದಾಕತಿ. ಇದು ನೋಡ್ರಿ 2 ಇಂಚು ಶುಂಠಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳತ್ತೀನಿ. ಸೊ ಇದನ್ನು ಹಾಕ್ಕೊಂಡು ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಸೊ ಏನಪ್ಪ ಅಂತಂದರೆ ಈ ಥರ ಫ್ರೈ ಮಾಡಿದ್ರೆ ಸಾಂಬಾರು ನಾವೇನು ಮಾಡ್ತೀವಲ್ಲ ಅದೆಲ್ಲ ಇನ್ನೂ ಸ್ವಲ್ಪ ಚಲೋ ತಂಗೆ ರುಚಿ ಆಕತಿ ಅಂತ ಅಷ್ಟೆ. ನಿಮ್ಗೆ ಇಷ್ಟೆಲ್ಲ ನೀವು ಹಂಗೆ ನಾರ್ಮಲಾಗೂ ಹಾಕೋಬೋದು, ಬಟ್ ಇದು ಚೆನ್ನಾಗಿರ್ತದೆ ಅಂತ. ಈಗ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ನಾವು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಗೈಸ್, ನಿಮಗೆ ಬೇಕಿತ್ತಂದ್ರೆ ನೀವು ಸಿಪ್ಪೆ ತಕ್ಕೋಬೋದು, ಏನು ಆ ಥರ ಇಲ್ಲ. ಈಗ ನೋಡಿರಿ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ, ಅದು ದಪ್ಪಾಗ ಕಟ್ ಮಾಡ್ಕೊಂಡಿನಿ. ಅದನ್ನು ಹಾಕ್ಕೊಂಡು ಅದನ್ನು ಎಲ್ಲ ಫ್ರೈ ಆಗಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು, ಓಕೆನಾ. ಬಟ್ ನಾನು ನಿಮ್ಗೇನು ಸಜೆಷನ್ ಮಾಡ್ತೀನಿ, ನೀಟಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ರಿ, ಓಕೆನಾ. ಈಗ ನೋಡಿರಿ ಏನೇನು ಮಸಾಲೆ ಐಟಮ್ ತೊಗೊಂಡಿದ್ನಲ್ಲ ಅದನ್ನು ಹಾಕಿನಿ. ಸೊ ಮಸಾಲೆ ಐಟಮ್ ಇನ್ನೊಂದು ಸತಿ ಹೇಳ್ತೀನಿ. 4 ಲವಂಗ, 2 ಚಕ್ಕೆ ಮತ್ತು 5 ಮೆಣಸು ಹಾಕ್ಕೊಂಡು ಮತ್ತು ಏಲಕ್ಕಿ 1. ಈಗ ನೋಡಿರಿ ಇದೆಲ್ಲ ಪೂರ್ತಿ ಗ್ಯಾಸ್ ಆಫ್ ಮಾಡೀನೆಲ್ಲ ಫ್ರೈ ಮಾಡಿದ್ಮೇಲೆ ಮತ್ತು 1 ಹಿಡಿ ಕೊತ್ತಂಬರಿ, ಪುದೀನ ಏನಿರ್ತಲ್ಲ ಅದನ್ನು ಹಾಕ್ಕೊಂಡಿನಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಹಂಗೆ ಒಂದು 2 ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ, ಸಾಕು, ಜಾಸ್ತಿ ಏನು ಬೇಡ. ಅದು ಸ್ವಲ್ಪ ಇದಾಗ್ಬಿಡ್ತದೆ, ಅದೇ ಒಂದು ಸ್ವಲ್ಪ ಬಿಸಿ ಇರ್ತದಲ್ಲ ಪ್ಯಾನ್, ಅದಕ್ಕೆ ಜಾಸ್ತಿ ಗ್ಯಾಸ್ ಆನ್ ಮಾಡಿ ಏನು ಹಾಕೋದು ಬೇಡ. ಅದ್ರಾಗ ಬಿಸಿ ಇದ್ದಿದ್ದಕ್ಕೆ ಅದು ಏನಂತಾರೆ ಪುದೀನ ಕೊತ್ತಂಬರಿ ಇದಾಗ್ಬಿಡ್ತದೆ ರೀ, ಹುರ್ಕೊಂಡು ಫ್ರೈ ಇದ್ದಂಗೆ ಆಕತಿ. ಸೊ ಇಷ್ಟು ಇದು ತಣ್ಣಗಾಗೋ ತನಕ ಬಿಟ್ರಿ ಇದನ್ನು. ಇವಾಗ ನೆಕ್ಸ್ಟ್ ನೋಡಿರಿ ಅದಕ್ಕೆ ಕಾಯಿ ಮತ್ತು ಹುರ್ಗಡ್ಲೆ ಬಂದುಬಿಟ್ಟು 1 ಟೀ ಸ್ಪೂನು, ಗಸಗಸೆ 2 ಟೀ ಸ್ಪೂನ್ ಇಲ್ಲ 1 ಟೀ ಸ್ಪೂನ್ ಹಾಕ್ಕೊಡ್ರಿ. ಮತ್ತು ಅದು ಕರಿಬೇವು 2 ಕಡ್ಡಿ ತೋರಿಸಿದ್ನಲ್ಲ ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು, ಅಂದರೆ ಸಾರುಗಳಿಗೆ ಹೆಂಗೆ ರುಬ್ಕೊತೀವಲ್ಲ ಹಂಗೆ. ಸೊ ನೋಡಿರಿ ಈ ಥರ ರುಬ್ಕೊಂಡಿನಿ, ನುಣ್ಣಗೆ ಚೆನ್ನಾಗಿ ರುಬ್ಬಿನಿ. ಈ ಥರ ರುಬ್ಕೊಳ್ರಿ, ಓಕೆನಾ. ಈಗ ನೆಕ್ಸ್ಟ್ ಅದೇನು ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು, ಅದನ್ನು ನೀಟಾಗಿ. ಸೊ ಈ ಥರ ಪೇಸ್ಟಾಗಿ ನೀಟಾಗಿ 2 ರುಬ್ಕೊಂಡಿನಿ. ಈಗ ನೆಕ್ಸ್ಟ್ ಅರ್ಧ kg ಚಿಕನ್ ತೊಗೊಂಡಿನಿ ರೀ. ಅರ್ಧ kg ಚಿಕನ್ನ ಚಲೋ ತಂಗೆ ತೊಳ್ಕೊಬೇಕು ರೀ. ನೋಡ್ತಾ ಇದ್ದೀರಲ್ಲ ನಾನು ಹೆಂಗೆ ತೊಳ್ಕೊಂಡು ಹಾಕೊತೀನಿ ಅಂದರೆ ಈ ಥರ ನೀಟಾಗಿ ತೊಳ್ಕೊರಿ. ಅಂದರೆ ಅದೇನೇನು ಗಲೀಜು ಬ್ಲಡ್ ಎಲ್ಲ ಸ್ವಲ್ಪ ಇರ್ತೈತಲ್ಲ ಅದೆಲ್ಲ ನೀಟಾಗಿ ವಾಶ್ ಆಗಬೇಕು. ಸೊ ನಾನು ಒಂದು ಮಿಸ್ ಆಗೈತೆ ಅಂದರೆ ನಾನು ಅರ್ಶಿನ ಹಾಕಿ ತೊಳ್ದಿನಿ, ಅದು ಇದಾದ್ಮೇಲೆ ಒಂದು ಅರ್ಶಿನ ಹಾಕಿ ತೊಳ್ದಿನಿ. ಬಟ್ ಅದು ಸ್ವಲ್ಪ ಕ್ಲಿಪ್ ಮಿಸ್ ಆಗೈತಿ, ಹಂಗಾಗಿ ಹೇಳತ್ತೀನಿ. ಅರ್ಶಿನ ಇಲ್ಲ ಉಪ್ಪು ಹಾಕ್ಕೊಂಡು ತೊಳ್ಕೊಬೋದು ನೀವು. ನಾನು ಒಂದೊಂದು ಸತಿ ಉಪ್ಪು ಹಾಕ್ತೀನಿ, ಒಂದೊಂದು ಸತಿ ಅರ್ಶಿನ ಹಾಕ್ತೀನಿ. ಸೊ ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ಸೊ ನೀಟಾಗಿ ವಾಶ್ ಮಾಡ್ಕೊಳ್ರಿ. ಈಗ ನೋಡಿರಿ ಒಂದು 3-4 ಸತಿ ವಾಶ್ ಮಾಡಿದಾಗ ನೀವೇನು ತೊಳಿತಿರ್ತೀರಲ್ಲ ಇವಾಗ ರೆಡ್ ಬರ್ತದೆ, ಆಮೇಲೆ ನೀರು ವೈಟ್ ಹಂಗೆ ಉಳಿತದೆ, ಹಂಗೆ ಟ್ರಾನ್ಸ್ಪರೆಂಟ್ ಉಳಿತದಲ್ಲ ಅವಾಗ ಕ್ಲೀನ್ ಆಗೈತಿ ಚಿಕನ್ ಅಂತ ಅರ್ಥ. ನೋಡ್ತಿದ್ರಲ್ಲ ನಾನು ಹೆಂಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಆ ಥರ ನೀಟಾಗಿ ಕ್ಲೀನ್ ಮಾಡಿರಿ. ಒಬ್ರೊಬ್ರಿಗೆ ಯಾರ್ಯಾರು ವೆಜಿಟೇರಿಯನ್ಸ್ ಅದೀರ ಸೊ ಈ ಪಾರ್ಟ್ನ ಸ್ಕಿಪ್ ಮಾಡ್ಕೊಂಡ್ಬಿಡ್ರಿ, ಒಬ್ರೊಬ್ರಿಗೆ ನೋಡೋಂಗೆ ಆಗಲ್ಲ. ಸೊ ಹಂಗಾಗಿ ಹೇಳಾಕೊಂತೀನಿ ಅಷ್ಟೆ.
ಸೊ ನಾನ್ ವೆಜ್ಜು ನಾನು ಮಾಡ್ತೀನಿ ರೀ. ಸೊ ನಾನ್ ವೆಜ್ ರೆಸಿಪೀಸ್ ಬೇಕಾಗಿತ್ತಂದ ಪ್ಲೀಸ್ ಕಮೆಂಟ್ ಮಾಡಿರಿ, ಓಕೆನಾ. ಇವಾಗ ನೆಕ್ಸ್ಟ್ ನೋಡಿರಿ, ಇದೆಲ್ಲ ವಾಶ್ ಮಾಡ್ಕೊಂಡು ಈ ಟೈಪ್ ಐತಿ. ಸೊ ಮುಂಚೆ ಹೆಂಗೈತಿ ಈಗ ಹೆಂಗಾಯ್ತಲ್ಲ. ಈಗ ಗ್ಯಾಸ್ನ ಆನ್ ಮಾಡ್ಕೊಳತ್ತೀನಿ. ಸೊ ಗ್ಯಾಸ್ನ ಸ್ಟವ್ ಕನ್ಫ್ಯೂಸ್ ಆಗಿಬಿಡ್ತೈತಿ ಒಂದೊಂದು ಸತಿ. ಈಗ ಅದಕ್ಕೆ ಕುಕ್ಕರ್ ಇಟ್ಕೊಂಡಿನಿ. ಸೊ ನಾನು ಇದನ್ನು ಕುಕ್ಕರ್ ಒಳಗೆ ಮಾಡೋದು, ಯಾಕಂದ್ರೆ ಈಸಿ ಆಕತಿ, ಕ್ವಿಕ್ಕಾಗಿ ಆಕತಿ ಅಂತ ಅಷ್ಟೆ. ಈಗ ಅದಕ್ಕೆ ಆಯಿಲ್ ಹಾಕೋತೀನಿ. ಆಯಿಲ್ ಬಂದುಬಿಟ್ಟು ಒಂದು 3 or 4 ಟೀ ಸ್ಪೂನ್ ಹಾಕ್ಕೊಂಡಿನಿ ಆಯಿಲ್. ನಿಮಗೆ ಸ್ವಲ್ಪ ಡಯಟ್ ಮಾಡೋರಿದ್ರೆ ಅಂದ್ರೆ ಸ್ವಲ್ಪ ಕಮ್ಮಿನೂ ಹಾಕ್ಕೊಳ್ರಿ, ಪರವಾಗಿಲ್ಲ, ಓಕೆನಾ. ಇವಾಗ ನೋಡಿರಿ, ಅದು ಎಲ್ಲ ಏನಂತಾರೆ, ಕುಕ್ಕರ್ನ ಬಿಸಿ ಮಾಡ್ಕೊಂಡ್ಮೇಲೆ ಚಿಕನ್ ಹಾಕತ್ತೀನಿ. ಸೊ ಈಗ 1-2 ದಿನ ವಿಡಿಯೋ ಸ್ಕಿಪ್ ಆಗೈತೆ ರೀ. ಪ್ಲೀಸ್ ನಾನು ಕಂಟಿನ್ಯೂ ವಿಡಿಯೋ ಹಾಕೋಲ್ಲ ಅಂತೆಲ್ಲ ಅಂದ್ಕೋಬೇಡ್ರಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ಹಾಕಿಲ್ಲ. ಸೊ ಇನ್ನು ಡೈಲಿ ಹಾಕ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಗೈಸ್. ಇವಾಗ ನೋಡಿರಿ, ಎಲ್ಲ ಚಿಕನ್ ಹಾಕ್ಕೊಂಡಿನಿ. ಚಿಕನ್ ಹಾಕೊಂಡಷ್ಟತನ ಹುಷಾರಾಗಿ ಸ್ವಲ್ಪ ಇದನ್ನು ಮಾಡ್ಕೊಳ್ರಿ, ಫ್ರೈ ಮಾಡ್ಕೊಳ್ರಿ. ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಿರ್ತೈತಲ್ಲ, ಹಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೀನಿ. ಸೊ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ವೈಟ್ ಕಲ್ಲುಪ್ಪು ಹಾಕೀನಿ. ಸೊ ಕಲ್ಲುಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡತ್ತೀನಿ. ಸೊ ನಾನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿನಿ, ನೀವು ರುಚಿಗೆ ತಕ್ಕಷ್ಟು ಹಾಕಲ್ರಿ. ಕಲ್ಲುಪ್ಪು ಹಾಕಿದ್ರೆ ಸಾರುಗಳಿಗೆಲ್ಲ ಚಲೋ, ಹಂಗಾಗಿ ಹಾಕೀನಿ. ಈಗ ನೋಡ್ರಿ, ಇದೆಲ್ಲ ಕುದಿಯತೈತಿ ಚಲೋ ಹೊತ್ತಂಗೆ. ಈಗ ಕುದಿಯೋ ಟೈಮಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ, ಈಗೇನದು ಪೇಸ್ಟ್ ಇರ್ತದಲ್ಲ ನಾವು ರುಬ್ಕೊಂಡಿದ್ದು, ಅದೆರಡು ಸೇರಿ ಹಾಕ್ಕೋಬೇಕು. ಈಗ ನೋಡಿರಿ, ನಾನೆಲ್ಲ ಸೇರಿಸಿ ಹಾಕ್ಕೊಂಡಿನಲ್ಲ, ಆ ಥರ ಹಾಕ್ಕೊಳ್ರಿ. ಅದು ಹಾಕ್ಕೊಂಡ್ಮೇಲೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ನೋಡಿದ್ರಲ್ಲ ಯಾವ ಥರ ಗ್ರೀನೇ ಇರುತ್ತೆ. ನಿಮಗೆ ಏನಾರ ಸಾರು ಬೇಡ, ಚಾಪ್ಸ್ ಟೈಪ್ ಮಾಡ್ಕೊತೀರಂದ್ರೆ ಇಷ್ಟೇ ಸಾಕು, ಇಷ್ಟು ಇಬ್ಬರೇ, ಇಲ್ಲಾಂದರೆ ನೀರು ಹಾಕ್ಕೋಬೋದು. ಈಗ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕತ್ತೀನಿ ನಾನು. ಅರಿಶಿನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಸೊ ಏನಪ್ಪ ಅಂತಂದ್ರೆ, ಒಂದೊಂದು ಐಟಮ್ ಹಾಕಿದ್ರು ಮಿಕ್ಸ್ ಮಾಡಿರಿ, ಸ್ವಲ್ಪ ಚೆನ್ನಾಗಿ ರುಚಿ ಇರ್ತದೆ. ಯಾಕಂದ್ರೆ ಒಂದೊಂದು ಸತಿ ಎಲ್ಲ ಐಟಮ್ ಹಾಕಿದಾಗ ಇದು ಹಾಕತ್ತೆ, ಹಂಗಾಗಿ. ಈಗ ನೋಡಿರಿ, 1 ಟೀ ಸ್ಪೂನ್ಗಿಂತ ಕಮ್ಮಿ ಧನಿಯಾ ಪೌಡ್ರ್ ಹಾಕತ್ತೀನಿ. ಸೊ ಇದನ್ನು ಬೇಕಾದ್ರೆ ನೀವು ಧನಿಯಾ ಪೌಡ್ರೆಲ್ಲ ರುಬ್ಬಾಕೋ ಹಾಕ್ಕೋಬೋದು, ಬಟ್ ನಾನು ಇವಾಗ ಹಾಕ್ಕೊಂತೀನಿ ಅಷ್ಟೆ. ಈಗ ನೋಡಿರಿ, ಇದನ್ನು ಹಾಕಿದ್ಮೇಲೂ ಮಿಕ್ಸ್ ಮಾಡಬೇಕು. ಏನಾಕತ್ತಂತಂದ್ರೆ, ಸಡನ್ನಾಗಿ ಎಲ್ಲ ಮಸಾಲೆ ಏನಾಕತಿ, ಇದು ಚಮಚಕ್ಕೆ ಅಂದ್ಕೊಂಡು ಮಸಾಲ ಇದ್ರ ಟೈಪ್ ಕಡೆ ಹೋಗಲ್ಲ ರೀ, ಅಂದು ಸಾರಿಗೆಲ್ಲ ಇದಾಗಲ್ಲ ಮಸಾಲ. ಹಂಗಾಗಿ ಒಂದೊಂದು ಮಸಾಲ ಹಾಕಿ ಇಷ್ಟದಲ್ಲ ಮಿಕ್ಸ್ ಮಾಡ್ಕೊಳ್ರಿ, ಅವು ಕರೆಕ್ಟಾಗಿ ಬ್ಲೆಂಡು ಆಕತಿ ಅಂತ ಅಷ್ಟೇ ಹೇಳೋದು. ಈಗ ನೋಡ್ತಿರ್ಬೋದು, ಆಗಲೇ ಪೀಸ್ ಆಗಲೇ ಬೇಯಕ್ಕೆ ಸ್ಟಾರ್ಟ್ ಆಗೈತಿ. ಇವಾಗ ನೆಕ್ಸ್ಟ್ ಏನು ಹಾಕ್ತೀನಪ್ಪ ಅಂತಂದ್ರೆ, MTR ಗರಂ ಮಸಾಲೆ. ಇದು ಆಪ್ಷನಲ್ ರೀ, ಬಟ್ ನಾನು ಹಾಕ್ತೀನಿ. ಸೊ ನಿಮಗೆ ಇಷ್ಟ ಆಯ್ತಂದು ಹಾಕ್ರಿ, ಇಲ್ಲಂದು ಬೇಡ, ಇದು ಆಪ್ಷನಲ್ ನಿಮಗೆ. ಸೊ ಇದನ್ನು ಹಾಕಿ ಚಲೋ ಮಿಕ್ಸ್ ಮಾಡ್ಕೊಳ್ರಿ. ಸೊ ಗರಂ ಮಸಾಲೆ ಭಾಳ ಹಾಕಿದ್ರೆ ನೀವು ನೋಡಿರ್ಬೋದು, ನಾನು ಎಷ್ಟು ಹಾಕೀನಿ ಅಷ್ಟೇ ಸಾಕು, ಭಾಳ ಎಲ್ಲ ಹಾಕೋಬೇಡ್ರಿ. ಯಾಕಂದ್ರೆ ಮಸಾಲ ರುಬ್ಬೋ ಮುಂದೆ ನಾವು ಚಕ್ಕೆ ಲವಂಗೆಲ್ಲ ಹಾಕಿವಿ, ಹಂಗಾಗಿ. ಈಗ ಮೇನ್ ತೇಜು ಚಿಕನ್ ಮಸಾಲ. ಸೊ ನಾನು ಇದು ಏನು ಪ್ರಮೋಷನ್ ಅಲ್ಲ, ಆ ಟೈಪ್ ಎಲ್ಲ ಅಲ್ಲ, ಇದು ನನಗೆ ಇಷ್ಟ ಆಗತ್ತೆ. ಸೊ ನಮ್ಮ ಮನೆಗೆ ನಾನ್ ವೆಜ್ ಏನಾರು ಮಸಾಲ ತೇಜುನ ನಾವು ಜಾಸ್ತಿ ಪ್ರಿಫರ್ ಮಾಡೋದು, ಹಂಗಾಗಿ ಇದು ತೇಜು ಚಿಕನ್ ಮಸಾಲೆ ಎಷ್ಟು ಹಾಕಿನಲ್ಲ ಅಷ್ಟೇ ಹಾಕ್ರಿ ಸಾಕು. ಇದು ಅರ್ಧ kg ನಾನು ಮಾಡ್ತಿರೋದು. ನೀವು ಇದನ್ನೇ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ರಿ, ಒಂದು 1 kg ಆ ಥರ ಎಲ್ಲ ಮಾಡ್ಕೊಂಡೋರಿದ್ರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ರಿ. ಈಗ ನೆಕ್ಸ್ಟ್ ನಾನು ಖಾರ ಪುಡಿ ಹಾಕತ್ತೀನಿ. ಸೊ ಇದು ನಾನು ಖಾರ ಪುಡಿ ಬರೋ 1/4 ಟೀ ಸ್ಪೂನ್ ಹಾಕಿನಿ, ಯಾಕಂದ್ರೆ ಹಸಿಮೆಣ್ಸಿಕಾಯಿನೂ ಖಾರ ಐತಿ, ನಮ್ಮದು ಖಾರ ಪುಡಿನೂ ಖಾರ ಐತಿ, ಹಂಗಾಗಿ. ಸೊ ಇದು ನೀವು ಸ್ವಲ್ಪ ನಿಮ್ಮ ಖಾರ ಪುಡಿ ಕಮ್ಮಿ ಖಾರ ಐತೆ ಜಾಸ್ತಿ ಹಾಕ್ಕೋಬೋದು. ನಮ್ಮ ಖಾರ ಪುಡಿ ಸ್ವಲ್ಪ ಸ್ಟ್ರಾಂಗ್ ಐತಿ ಅಂತ ನಾನು ಕಮ್ಮಿ ಹಾಕ್ಕೊಂಡಿನಿ ಅಷ್ಟೆ. ಈಗ ಅದನ್ನೆಲ್ಲ ಹಾಕಿದ್ಮೇಲೆ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ರಿ, ಓಕೆನಾ. ಮಿಕ್ಸ್ ಎಲ್ಲ ಚಲೋತ್ತಾಗಿ ಮಾಡ್ಕೋಬೇಕು, ಯಾಕಂದ್ರೆ ಮಸಾಲೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗೋದಲ್ಲ, ಹಂಗಾಗಿ. ಈಗ ಅರ್ಧ ನಿಂಬೆ ನಾನು ಆವಾಗಲೇ ತೋರಿಸಿದ್ದನು, ಅದನ್ನು ಬೀಜ ಎಲ್ಲ ತೆಗೆದು ಹಾಕತ್ತೀನಿ. ಸೊ ಇದು ಯಾಕಪ್ಪ ಅಂತಂದ್ರೆ, ಎಲ್ಲ ಖಾರ ಏನು ಜಾಸ್ತಿ ಎಲ್ಲ ಇರ್ತೈತಲ್ಲ, ಉಪ್ಪು ಖಾರ ಏನೋ ಜಾಸ್ತಿ ಆಗಿತ್ತಂದ್ರೆ ಅದನ್ನೆಲ್ಲ ಕರೆಕ್ಟಾಗಿ ಒಂದು ಲೆವೆಲಿಗೆ ತರ್ತೈತಿ, ಬ್ಲೆಂಡ್ ಮಾಡ್ತೈತಿ ನಿಂಬೆಹಣ್ಣು, ಹಂಗಾಗಿ. ಸೊ ನಾನು ಇದನ್ನು ಮೇನ್ ಹಾಕಿ ಆಪ್ಷನಲ್ ಅಂತ ತಿಳ್ಕೊಬೇಡ್ರಿ, ಇದನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ, ಹಂಗಾಗಿ. ಈಗ ನೋಡಿರಿ, ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿದ್ದೀನಿ, ಅದೊಂಚೂರು ಹಾಕೀನಿ. ಸೊ ಮೇಲೆ ನೀವು ಪುದೀನೂ ಹಾಕ್ಬೋದು, ಬಟ್ ಪುದೀನ ಖಾಲಿ ಆಗಿತ್ತು ಅಂತ ನಾನು ಹಾಕಿಲ್ಲ ಅಷ್ಟೇ. ಈಗ ನೋಡ್ಬೋದು ರೀ, ಇದು ನಮ್ಮ ಕಡೆ ಎಲ್ಲ ಒಂದು ಇದು ಮಾಡ್ತಾರೆ, ಶಾಸ್ತ್ರ ಇದ್ದಂಗೆ ನಾನ್ ವೆಜ್ ಮಾಡಿದಾಗ ಈ ಟೈಪ್ ಚಾಕುನ ಇದನ್ನು ಮಾಡ್ತಾರೆ, ದೃಷ್ಟಿ ತೆಗಿತಾರೆ. ಯಾವಾಗಲೂ ನಾನ್ ವೆಜ್ ಐಟಮ್ ಏನು ಮಾಡಿದ್ರು ಮಾಡೇ ಮಾಡ್ತಾರೆ. ನಿಮ್ಮ ಕಡೆ ಇದು ಮಾಡ್ತಾರೇನಿಲ್ಲ ಅಂತ ನನಗೆ ಕಮೆಂಟಲ್ಲಿ ಹೇಳ್ರಿ. ಸೊ ಈ ಥರ 3 ಸತಿ ಮಾಡ್ತೀವಿ ಅಂದೆ, ಹೊರಗಿಂದ ಚಿಕನ್ ತಂದಿರ್ತೀವಲ್ಲ, ಹಂಗಾಗಿ ಈ ಥರ ಮಾಡ್ತೀವಿ ನಾವು. ಸೊ ನಿಮ್ಮ ಕಡೆ ಮಾಡ್ತಿರಲಿಲ್ಲ ಅಂತ ಹೇಳ್ರಿ. ಸೊ ಅದೆಲ್ಲ ಆದಮೇಲೆ ಈಗ ನೋಡಿರಿ, ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದು 2-3 ಸತಿ ಮಿಕ್ಸ್ ಮಾಡ್ಕೊಂಡಷ್ಟನ್ನು ಕುಕ್ಕರ್ನ ಮುಚ್ಚೋದಷ್ಟೇ ರೀ ಕೆಲಸ.
ಈಗ ನೋಡಿರಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡತ್ತೀನಿ. ಲಿಡ್ ಕ್ಲೋಸ್ ಮಾಡಿ ಮೇಲೆ ಏರ್ ಬರ್ತೈತಿಲ್ಲ ಅಂತ ನೋಡಿದೆ, ಬರೋಕ್ಕೆ ಸ್ಟಾರ್ಟ್ ಆಯ್ತು, ಹಂಗಾಗಿ ಬಂದ್ ಮಾಡೀನಿ. ಸೊ ಈಗ ಇದನ್ನು 3 ವಿಸಲ್ ಆಗೋ ತನಕ ಬಿಡ್ತೀನಿ. ನಿಮ್ಮ ಇಷ್ಟ, ನೀವು ಎಷ್ಟು 2 ಮಾಡ್ಕೋಬೋದು, 4 ಮಾಡ್ಕೋಬೋದು. ನೋಡಿರಿ ಈಗ ವಿಸಲ್ ಆಯ್ತು. ಸೊ ವಿಸಲ್ ಆದಮೇಲೆ ಹೆಂಗೆ ಬರ್ದೈತೆ ಅಂತ ತೋರಿಸ್ತೀನಿ ಬರ್ರಿ. ಸೊ ನೋಡ್ತಿರ್ಬೋದಲ್ಲ ಯಾವ ಟೈಪ್ ಇದೆ ಚಿಕನ್ ಮತ್ತು ಸಾಂಬಾರು ಚೆನ್ನಾಗಿತ್ತು. ಸೊ ನಿಮಗೆ ಇಷ್ಟ ಮನೆಗೆ ಟ್ರೈ ಮಾಡಿರಿ, ಓಕೆನಾ. ಬಾಯ್ ಗಾಯ್ಸ್.